ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ರಿ, ಅದ್ರ ಜೊತೆ ನನಗೆ ಪರ್ಸನಲ್ ಆಗಿ DM ಮಾಡಿದ್ರಿ, ಯಾವ ತರ ಥಾಯ್ಲೆಂಡಿಗೆ ಹೋಗ್ಬೇಕು, ಪ್ಯಾಕೇಜ್ ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿಯಾಗಿ ನೋಡಿ. ನಾನು ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀನಿ. ನೀವು ಯೂಶಲಿ ಥಾಯ್ಲೆಂಡ್ ಅಥವಾ ಅಂದ್ರೆ ಥಾಯ್ಲೆಂಡ್ ಅಲ್ಲಿ ಬ್ಯಾಂಕಾಕ್ ಅಥವಾ ಪುಕೆಟೋ ಎಲ್ಲರೂ ಹೋಗ್ಬೇಕು ಅಂದ್ರೆ ನೂರಾರು ವಿಡಿಯೋಗಳು ನೋಡೋದು ಬೇಡ. ಇದು ಒಂದು ವಿಡಿಯೋ ನೋಡ್ಬಿಟ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಏನು ಎತ್ತೆ ಅಂತ ನಾನು ನೀಟಾಗಿ ಹೇಳ್ತೀನಿ. ಓಕೆ, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ ನಿಮ್ದು ಪಾಸ್ಪೋರ್ಟ್. ಸೊ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಥಾಯ್ಲೆಂಡ್ಗೆ ಪ್ರಯಾಣ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ಬೋದು, ಏನ್ ಗುರು ಅಷ್ಟೊಂದು ದಡ್ರ ನಾವು ಫಾರಿನ್ಗೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕಲ್ಲ ಅಂತ. ಬಟ್ ಈಗ ನೇಪಾಳ್ಗೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕಾಗಿಲ್ಲ, ಜಸ್ಟ್ ಆಧಾರ್ ಕಾರ್ಡ್ ಇದ್ರೆ ಸಾಕು. ಸೊ ಹಂಗೆ ಥಾಯ್ಲೆಂಡ್ಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಪಾಸ್ಪೋರ್ಟ್ ಆಗಿರ್ಬೇಕು. ಅದು ಪಾಸ್ಪೋರ್ಟು ಅಪ್ಪಿತಪ್ಪಿ ನಿಮ್ದು ಏನಾದ್ರು ವ್ಯಾಲಿಡಿಟಿ ಇನ್ನೂ 6 ಮಂತ್ ಐತೆ ಮುಗಿಯಾಕಂದ್ರೂ ಅಲೋ ಮಾಡಲ್ಲ. ಸೊ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡು ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಟಿಕೆಟ್ನ ಬುಕ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಐಡಿಯಾ ಕೊಡ್ತೀನಿ. ಯಾವ ಥರಪ್ಪ ಅಂದರೆ ಇಕ್ಸಿಗೋ ಅಂತ ಒಂದು ಆ್ಯಪ್ ಇದೆ, ಮೇಕ್ ಮೈ ಟ್ರಿಪ್ ಇದೆ, ಸ್ಕೈ ಸ್ಕ್ಯಾನರ್ ಇದೆ, ಸುಮಾರು ಅಪ್ಲಿಕೇಶನ್ ಇದೆ. ಸೊ ನಾನು ಬೆಸ್ಟ್ ಪ್ರಿಫರ್ ಮಾಡೋದೇನಪ್ಪ ಅಂದರೆ ಇಕ್ಸಿಗೋದಲ್ಲಿ ಏನು ಒಂದು ಅಡ್ವಾಂಟೇಜ್ ಏನಂದರೆ ಆದಷ್ಟು ಬೇಗನೆ ಬುಕಿಂಗ್ ಆಗುತ್ತೆ. ಆಮೇಲೆ ಬುಕ್ಕಿಂಗಲ್ಲಿ ಯಾವುದೇ ಥರ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನೀಟಾಗಿ ಬುಕಿಂಗ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ನೀವು ಏನು ಮಾಡಬೇಕು, ಅಪ್ ಆ್ಯಂಡ್ ಡೌನ್ ಟಿಕೆಟು ಕಂಪಲ್ಸರಿ ಫಸ್ಟೇ ಮಾಡಬೇಕು. ಸೊ ಏನಕ್ಕಪ್ಪ ಅಂದರೆ ನೀವು ಥಾಯ್ಲೆಂಡ್ ಇವಾಗ ವೀಸಾ ಫ್ರೀ ಆಗಿರೋದ್ರಿಂದ, ಬಟ್ ಆ ವೀಸಾ ಫ್ರೀ 6 ಮಂತ್ ಮಾತ್ರ. ಸೊ ನೀವೇನಾದ್ರು ಟಿಕೆಟ್ ಬುಕ್ ಮಾಡಿದ್ರೆ 6 ತಿಂಗಳ ಒಳಗಡೆನೆ ರಿಟರ್ನ್ ಟಿಕೆಟ್ ಇರಬೇಕು. ಅಂದರೆ ನೀವು ಒಂದು ವಾರಕ್ಕೆ ಹೋಗ್ತಿರೋ, ಒಂದು ತಿಂಗಳಿಗೆ ಹೋಗ್ತಿರೋ, 3 ತಿಂಗಳಿಗೆ ಹೋಗ್ತಿರೋ, ಬಟ್ 6 ಮಂತ್ ಒಳಗಡೆನೆ ರಿಟರ್ನ್ ಟಿಕೆಟ್ ಇರಬೇಕು. ಸೊ ಅದ್ರ ಜೊತೆಗೆ ನೀವೆಲ್ಲಿ ಸ್ಟೇ ಮಾಡ್ತೀರೋ, ಸೊ ಅದು ಒಂದು ಕಂಪಲ್ಸರಿ. ನೀವೆಲ್ಲಿ ಸ್ಟೇ ಮಾಡ್ತೀರೋ ಅನ್ನೋದನ್ನು ಒಂದು ಎಲ್ಲರೂ ಪ್ರಿಂಟ್ಔಟ್ ತಗೊಂಬಿಡಿ. ಸೊ ಅದಾದ್ಮೇಲೆ ಏನೇನು ಬೇಕು ಅಂತ ಹೇಳ್ತೀನಿ. ಇಕ್ಸಿಗೋ ಒಂದು ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡ್ತೀರಾ, ಜಸ್ಟ್ ಈಗ ನೀವು ಬರೀ ಹುಡುಗರೇ ಹೋಗ್ತಿದ್ದೀರಾ ಫ್ರೆಂಡ್ಸ್ ಜೊತೆ ಅಂದಾಗ ಏನು ಮಾಡ್ತೀರಾ, ಅಥವಾ ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂದಾಗ ಯೂಶಲಿ 20 kg ಬ್ಯಾಗಿನ್ಗೆ ಇದು ಕ್ಯಾಬಿನ್ಗೆಲ್ಲ ಹೋಗ್ಬೇಡಿ. 20 kg ನೀವು ಬಟ್ಟೆ ತಗೊಂಡು ಹೋಗೋದು ಏನೂ ಇಲ್ಲವೇ ಇಲ್ಲ ಅಲ್ಲಿ. ಸೊ ಇಫ್ ಇನ್ ಕೇಸು ಅಲ್ಲಿ ಸುಮಾರು ಶಾಪಿಂಗ್ ಸೆಂಟರ್ಗಳಿದ್ದಾವೆ, ತುಂಬ ಕಡಿಮೆ ಬಟ್ಟೆ ಸಿಗ್ತವೆ, ಬೇಕಾದ್ರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಬೇಡ, ಬರೀ 7 kg ಜಸ್ಟ್ ಏನು ಚೆಕ್ ಇನ್ ಬ್ಯಾಗ್ ತಗೊಂಡೋಗಿ ಸಾಕು. ಅಂದರೆ ಒಂದು ಚಿಕ್ಕ ಸೂಟ್ ಕೇಸ್ ಬರುತ್ತಲ್ಲ, ಸ್ಮಾಲ್ ಸೈಜು, ಆ ಸೂಟ್ ಕೇಸಲ್ಲಿ ನೀವು ಒಂದು 5-6 ದಿನಕ್ಕೆ ಆಗೋಷ್ಟು ಬಟ್ಟೆ ನೀಟಾಗಿ ಇಟ್ಕೊಂಡು ಎಲ್ಲನೂ ತಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದು ನೀಟಾಗಿ ನಿಮಗೆ ಈಸಿಯಾಗಿರುತ್ತೆ. ಒಂದು ಬ್ಯಾಗ್ನ ಕ್ಯಾರಿ ಮಾಡಿ, ಎಕ್ಸ್ಟ್ರಾ ಬ್ಯಾಗ್. ಅದನ್ನೇನಕ್ಕೆ ಕ್ಯಾರಿ ಮಾಡ್ತೀವಿ ಅಂದರೆ ಪಾಸ್ಪೋರ್ಟ್ ಇಟ್ಕೊಳ್ಳೋಕ್ಕೆ, ನೀವು ತಗೊಂಡಿರೋ ಟಿಕೆಟ್ಸು ಅವನ್ನೆಲ್ಲನೂ ನೀಟಾಗಿ ಜೆರಾಕ್ಸ್ ಇಟ್ಕೊಳ್ಳೋಕ್ಕೆ. ಮೇಜರ್ ಏನಪ್ಪ ಅಂದರೆ ತಾಯಿ ಬಾತ್. ಸೊ ತಾಯಿ ಬಾತ್ ಏನಕ್ಕಪ್ಪ ಅಂದರೆ 20,000 ತಾಯಿ ಬಾತು ಕಂಪಲ್ಸರಿ ಇಟ್ಕೊಂಡು ಹೋಗ್ಲೇಬೇಕು. ಇಲ್ಲಾಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. 99% ಕೇಳಲ್ಲ ಅವರು, ಬಟ್ 1% ಏನಾದ್ರು ಕೇಳಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಏನಾಗಿದೆ, ದುಡ್ಡು ತೋರಿಸಿ ಅಂದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಒಂದು ಪಾಯಿಂಟು. ನಿಮಗೆ ಅಪ್ ಆ್ಯಂಡ್ ಡೌನ್ ಟಿಕೆಟು ಅಪ್ರಾಕ್ಸಿಮೇಟ್ಲಿ 20,000 ಬರ್ಬೋದು. ಏನಕ್ಕೆ 20,000 ಬರುತ್ತೆ ಅಂದರೆ, ಹೋಗ್ಬೇಕಾದ್ರೆ ನಿಮ್ಗೆ 7,000 ರಿಂದ 8,000 ಸಿಗುತ್ತೆ, ಬರ್ಬೇಕಾದ್ರೆ 12,000 ಆಗುತ್ತೆ. ಸೊ 7,000ಕ್ಕೆ 1,500 ಟ್ಯಾಕ್ಸು ಅದು ಇದೆಲ್ಲ ಸರ್, ಒಂದು 22,000 ಇಟ್ಕೊಂಬಿಡಿ ಅಪ್ ಆ್ಯಂಡ್ ಡೌನ್ ಟಿಕೆಟ್. ಸೊ 20,000 ತಾಯಿ ಬಾತ್ ಅಂದರೆ ಇವಾಗ ನಿಮಗೆ ಕಮಿಷನ್ ಅದು ಇದೆಲ್ಲ ಕಟ್ಟಾಗಿ ನಿಮಗೆ 20,000 ತಾಯಿ ಬಾತ್ ಅಂದರೆ 60,000 ರೂಪಾಯಿ ಕೊಡ್ಬೇಕು ನೀವು, 60,000 ರೂಪಾಯಿ ದುಡ್ಡು. ಸೊ ಓವರ್ ಆಲು ನೀವು ನೀಟಾಗಿ ಫುಲ್ ಲಕ್ಸುರಿಯಾಗಿ ಎಂಜಾಯ್ ಮಾಡ್ಕೊಂಡು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರ ಅಂದರೆ 80,000ದಿಂದ 1,00,000 ಬೇಕೇ ಬೇಕು ಥಾಯ್ಲೆಂಡ್ಗೆ. ನಾನು ಹೇಳ್ತಿರೋದು ಇನ್ಕ್ಲೂಡಿಂಗ್ ಶಾಪಿಂಗ್. ಬೇಡಪ್ಪ ಈ ಪ್ಯಾಕೇಜ್ ಥರ ಹೋಗ್ತೀನಿ 45,000 50,000 ಅಂದರೆ ಆ 45,000 ಆಗಲ್ಲ, ಇನ್ನೂ ಕಡಿಮೆ ಆಗುತ್ತೆ. ನನ್ನ ಪ್ರಕಾರ ಒಂದು 40,000 ಆಗಲ್ಲ. ನೀವು ಫುಲ್ ಲಕ್ಸುರಿಯಾಗಿ ಆರಾಮಾಗಿ ಓಡಾಡ್ತೀರ ಅಂದರೆ ಒಂದು 80,000 ಫಿಕ್ಸ್ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ. 80,000 ರೂಪಾಯಿ. ಈಗ ಇಲ್ಲಿಂದ ನೀವು ಥಾಯ್ಲೆಂಡಿಗೆ ಹೋಗ್ತೀರಾ, ಹೋಗ್ಬೇಕಾದ್ರೆ ಫಸ್ಟ್ ಇಲ್ಲಿ ಇಮಿಗ್ರೇಷನ್ ಆಫೀಸರ್ ಎಲ್ಲ ನೋಡ್ತಾರೆ. ಆಮೇಲೆ ಒಂದು ಡಿಜಿಟಲ್ ಅರೈವ್ ಕಾರ್ಡ್ ಅಂತ ಒಂದು ಬರುತ್ತೆ. ಸೊ ಥಾಯ್ಲೆಂಡ್ ಡಿಜಿಟಲ್ ಅರೈವ್ ಕಾರ್ಡ್. ಸೊ TDAC ಅಂತ ಏನೋ ಬರುತ್ತೆ ವೆಬ್ಸೈಟು. ಆ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪಾಸ್ಪೋರ್ಟ್ ನಂಬರ್ ಎಲ್ಲ, ಅದು ಈಸಿ, ತುಂಬ ಈಸಿ ಮೆಥಡ್ ಇದೆ. ಸ್ವಲ್ಪ ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮಗೆ ಡಿಪ್ಯಾಚರ್ಗಿಂತ 24 hours ಅಂತಾರೆ, ಬಟ್ ಅಲ್ಲ ಸುಳ್ಳು. ಡಿಪ್ಯಾಚರ್ ಆಗೋಕ್ಕಿಂತ 1 hour ಮುಂಚೆನೂ ಅದು ನಿಮಗೆ ಸಿಗುತ್ತೆ. ಬಟ್ ನೀವು ಥಾಯ್ಲೆಂಡಿಗೆ ಅರೈವಲ್ ಆಗೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿದ್ದ ಮಾಡ್ಕೊಂಡು ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಆ ಡಿಜಿಟಲ್ ಅರೈವ್ ಕಾರ್ಡ್ ನೀವು ಇಳಿದ ತಕ್ಷಣ, ಥಾಯ್ಲೆಂಡ್ ಇಳಿದ ತಕ್ಷಣ ಬೆಂಗಳೂರಿಂದ ಥಾಯ್ಲೆಂಡ್ಗೆ ಮ್ಯಾಕ್ಸಿಮಮ್ 3 hours 55 minutes, 3.5 ಗಂಟೆ ಇಲ್ಲ 4 ಗಂಟೆ. ಸೊ ಏನಾದ್ರು ಬ್ಯಾಡ್ ವೆದರ್ ಇದ್ರೆ ಒಂದು 4 ಗಂಟೆ ಆಗ್ಬೋದು. ಸೊ ಅಷ್ಟೇ ಫ್ಲೈಟ್ ಇರುತ್ತೆ. ನೀವೇನು ಮಾಡ್ತೀರಾ, ನೀವು 90% ನೈಟ್ ಫ್ಲೈಟ್ಸ್ನ ಪ್ರಿಫರ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ನ ಪ್ರಿಫರ್ ಮಾಡಿ. ಇಲ್ಲಾಂದರೆ ಮಿಡ್ ಟೈಮಲ್ಲಿ ಫ್ಲೈಟ್ನ ಪ್ರಿಪೇರ್ ಮಾಡಿ. ಅಂದರೆ ಒಂದು 10 ಗಂಟೆ ಆ ಥರ ಇರೋದನ್ನ ಪ್ರಿಪೇರ್ ಮಾಡಿ. ಯಾಕಂದರೆ ಏನಾಗ್ಬಿಡುತ್ತೆ, ಅಲ್ಲಿ ಚೆಕ್ ಇನ್ ಟೈಮ್ ಅಂದ್ಬಿಟ್ಟು 2 ಗಂಟೆ. ಸೊ ನೀವು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು, ಅಥವಾ ನಾನು 6 ಗಂಟೆಗೆ ಇಳಿದ್ಬಿಟ್ಟು ಅಲ್ಲಿಂದ ಬ್ಯಾಂಕಾಕ್ ಸುವರ್ಣ ಭೂಮಿಯಿಂದ ಒಂದು ಅವರ್ ನೀವು ರೂಮ್ಗೆ ಹೋಗೋಕೆ 7 ಗಂಟೆಗೆ ಯಾರು ಚೆಕ್ ಇನ್ ಕೊಡೋದೇ 2 ಗಂಟೆಗೆ. ಸೊ ಅದಕ್ಕೆ ನೀವು ಅದನ್ನೊಂದು ಪ್ಲಾನ್ ಮಾಡ್ಕೊಳ್ಳಿ. ಮೇಜರ್ 2 ಗಂಟೆಗೆ ನೀವು ಅಲ್ಲಿ ಚೆಕ್ ಇನ್ ಆಗೋ ಥರ ಪ್ಲಾನ್ ಮಾಡ್ಕೊಳ್ಳಿ.
ನೀವು ಅಲ್ಲಿ ಇಳಿದ ತಕ್ಷಣ ಫಸ್ಟ್ ನಿಮಗೆ ಇಮಿಗ್ರೇಷನ್ ಅಲ್ಲಿ ನಿಮ್ದು ಡಿಜಿಟಲ್ ಅರೈವಲ್ ಕಾರ್ಡ್ ಕೇಳ್ತಾರೆ, ಆಮೇಲೆ ನಿಮ್ದು ರಿಟರ್ನ್ ಟಿಕೆಟ್ ಕೇಳ್ತಾರೆ, ಆಮೇಲೆ ನಿಮ್ದು ಬೋರ್ಡಿಂಗ್ ಪಾಸ್ ಕಂಪಲ್ಸರಿ. ಕೆಲವೊಬ್ರು ಬೋರ್ಡಿಂಗ್ ಪಾಸ್ ಬಿಡ್ತಾರೆ, ಕಂಪಲ್ಸರಿ ಅಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸಲೇಬೇಕು ಇಮಿಗ್ರೇಷನ್ ಅಲ್ಲಿ. ಅಂದ್ರೆ ಥಾಯ್ಲೆಂಡ್ ಹೋದ ತಕ್ಷಣ, ನೀವು ಅರೈವ್ ಆದ ತಕ್ಷಣ ಅಲ್ಲಿ ತೋರಿಸ್ಬೇಕು. ಇಳಿದ ತಕ್ಷಣನೇ ಬೆಸ್ಟ್ ಆಪ್ಷನ್ ಹೇಳ್ತೀನಿ ನಾನು, ನಿಮ್ಮ ಹತ್ರ ಐಫೋನ್ ಇತ್ತು ಅಥವಾ ಸ್ಯಾಮ್ಸಂಗ್ ಹೈಯರ್ ಎಂಡ್ ಫೋನ್ಗಳು ಈಗ ಇತ್ತೀಚೆಗೆ ಬಂದಿರೋ ಫೋನ್ಗಳಿದ್ರೆ ಈ ಸಿಮ್ ತಗೊಂಬಿಡಿ. ಅಲ್ಲೇ ಹೋದ ತಕ್ಷಣ AIS ಅಂತ ಒಂದು ಬರುತ್ತೆ, ಆ ನೆಟ್ವರ್ಕ್ ತುಂಬ ಚೆನ್ನಾಗಿರುತ್ತೆ. 399 ಬಾತು ಅಂದರೆ 400 ಬಾತ್, ಅದು 1200 ರೂಪಾಯಿಗೆ 5 days ಅನ್ಲಿಮಿಟೆಡ್ ಡಾಟಾ, ಎಷ್ಟಾದ್ರೂ ನೀವು 5G ಯೂಸ್ ಮಾಡ್ಬೋದು. ಸೊ ಅಲ್ಲಿ ಎಲ್ಲಾನು ಯೂಸ್ ಆಗುತ್ತೆ, ಗೂಗಲ್ ಮ್ಯಾಪ್ ಎಲ್ಲ ಯೂಸ್ ಆಗುತ್ತೆ. ಸೊ ಆ ಸಿಮ್ನ ತಗೊಂಬಿಡಿ. ಸಿಮ್ ತಗೊಂಡ ತಕ್ಷಣ ಡೈರೆಕ್ಟಾಗಿ ಆಚೆ ಹೋಗ್ತೀರಿ ನೀವು. ಆಚೆ ಹೋದ ತಕ್ಷಣ ಏನಾಗುತ್ತೆ, ನಿಮಗೆ ಅದು ಗಿರವಲ್ ಎಲ್ಲ ಅವ್ರದ್ದು ಕೆಲವೊಂದು ಪ್ರೊಸೆಸಿಂಗ್ ಇದೆ, ಸೊ ಅದನ್ನೆಲ್ಲ ಮುಗಿಸ್ಕೊತಾರೆ. ಸೊ ಮುಗಿಸ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಅವರು ನಿಮ್ಮನ್ನ ಕೇಳ್ತಾರೆ ನೀವು ಎಷ್ಟು ದಿನ ಇರ್ತೀರಾ ಅಂತ. ಸುಮ್ಮನೆ ಕೇಳ್ತಾರೆ ಅವರು. ಅವ್ರ ಮೂಡ್ ಏನಾದ್ರು ಚೆನ್ನಾಗಿದ್ದು ಅಂದರೆ ಏನು ಕೇಳಲ್ಲ, ಇಲ್ಲ ಅಂದ್ರೆ ಸುಮ್ಮನೆ ಕೇಳ್ತಾರೆ. ನೀವು ಹೇಳಿ ಫಾರ್ ಟೂರಿಸಮ್ ಪರ್ಪಸ್ ಅಂತ, ಅದೇನು ಕನ್ಫ್ಯೂಸ್ ಆಗಬೇಡಿ. ಏನಕ್ಕೆ ಬಂದಿದ್ದಾರೆ ಅಂದರೆ ನೋಡಕ್ಕೆ ಬಂದಿನ ಟೂರಿಸಮ್ ಟ್ರಾವೆಲ್ ಅಂತ ಹೇಳ್ಬಿಡಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದೆಲ್ಲ ಮುಗಿಸ್ಕೊಂಡು ನೀವು ಆಚೆ ಬಂದ ತಕ್ಷಣನೇ 3 ಆಪ್ಷನ್ ಇರುತ್ತೆ, ಒಂದು ಕ್ಯಾಬು, ಬಸ್ಸು, ಟ್ರೈನು. ಸೊ ನಾನು ಹೇಳ್ತೀನಿ, ನೀವೇನು ಮಾಡ್ತೀರಾ, ಬ್ಯಾಂಕಾಕ್ ಸುವರ್ಣಭೂಮಿ ಏರ್ಪೋರ್ಟ್ ಇಳಿದ ತಕ್ಷಣ ನೀವು ಪಟಾಯಿಗೆ ಹೋಗ್ಬಿಡಿ. ಫಸ್ಟು ಪಟಾಯಿಗೆ ಹೋದ್ರೆ ಏನಾಗುತ್ತೆ, ಸೊ ನೀವು ಬ್ಯಾಂಕಾಕಲ್ಲೇ ಇಳಿದು ಇಲ್ಲೆಲ್ಲ ಪಟಾಯಿಗೆ ಹೋದ ತಕ್ಷಣ ಆಚೆನೆ ಬಸ್ ಇರುತ್ತೆ ಪಟಾಯಿಗೆ. ಸೊ ಮ್ಯಾಕ್ಸಿಮಮ್ ನಿಮಗೆ 1.5 ಅವರಿಂದ 2 ಅವರ್ ಬೇಕು. ಬಟ್ ಅಲ್ಲಿ ಒಂದು 1 ಅವರ್ ಆಚೆ ಅನ್ನೋ ಒಂದು 3 ಅವರಲ್ಲಿ ನೀವು ಪಟಾಯಿ ಸೇರ್ಕೊಂಡ್ಬಿಡ್ತೀರಾ. ಸೊ ಬೆಸ್ಟ್ ಆಪ್ಷನ್ ನಿಮಗೆ ಅಲ್ಲಿಂದ ಪಟಾಯಿಗೆ 220 ಬಾತ್ 230 ಬಾತ್ ತಗೋತಾರೆ ಏರ್ಪೋರ್ಟಿಂದ. ಸೊ 220 ಬಾತ್ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಯಿತು, 660 ರೂಪಾಯಿ ಆಯಿತು ಪಟಾಯಿಗೆ ಬಸ್ ಟಿಕೆಟ್ ಹೋಗಿ ಕ್ಯಾಬ್ ಮಾಡ್ಕೋಬೇಡಿ. ಸೊ ಕ್ಯಾಬ್ ಮಾಡ್ಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಆಮೇಲೆ 1,500 ಬಾತ್ ಕೇಳ್ತಾರೆ ಕ್ಯಾಬ್ ಅವರು, 1,500 ಬಾತ್ 2,000 ಬಾತ್ ನಿಯರ್ಲಿ ಅಷ್ಟು ಕೇಳ್ತಾರೆ. ಅದು ನೀವು ಗ್ರಾಬ್ ಮತ್ತೆ ಬೋಲ್ಟ್ ಅಂತ ಅಪ್ಲಿಕೇಶನ್ಸ್ ಬರ್ತವೆ 2. ಸೊ ಗ್ರಾಬ್ ಬಂದ್ಬಿಟ್ಟು ನಾನು ಯೂಶಲಿ ಗ್ರಾಬ್ನ ಪ್ರಿಫರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ಗ್ರಾಬ್. ಬೋಲ್ಟ್ ಇದೆ, ಬೋಲ್ಟು ಕಂಫರ್ಟಬಲ್ ರೈಡಿಂಗ್. 4 ಜನ ಹೋಗಿರ್ತೀರಾ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಂದ್ರೆ ಒಂದು 80 ಬಾತ್ ಆಗಿರುತ್ತೆ. ಸೊ 80 ಬಾತ್ 4 ಜನಕ್ಕೆ ಒಬ್ಬೊಬ್ರಿಗೆ 20 ಬಾತ್ ಕೊಡ್ಬೋದು, ಅಂದ್ರೆ ಒಬ್ಬೊಬ್ರು 60 ರೂಪಾಯಿ ಅಫೋರ್ಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೀವು ಬೋಲ್ಟ್ನ ಪ್ರಿಫರ್ ಮಾಡ್ತೀನಿ. ಸೊ ಬೋಲ್ಟ್ನ ಪ್ರಿಫರ್ ಮಾಡಿ. ಸೊ ಅಲ್ಲಿಂದ ಪಟಾಯಿಗಳಿರಿ. ಪಟಾಯಿಗಳಿದ ತಕ್ಷಣ ನೀವೇನ್ ಮಾಡ್ತೀರಾ, ಬೆಂಗಳೂರಲ್ಲೇ ಮೇಕ್ ಮೈ ಟ್ರಿಪ್ ಅಥವಾ ಇಕ್ಸಿಗೋ ಯಾವ್ದ್ರಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊಂಡಿರಿ. ಪಟಾಯ ವಾಕಿಂಗ್ ಸ್ಟ್ರೀಟು 450 ಮೀಟರ್ಸ್ 500 ಮೀಟರ್ಸ್ ಅಂತ ಇರ್ತವೆ. ಸೊ ಅವ್ರೇನು ಮೋಸ ಮಾಡಲ್ಲ, ಪರ್ಫೆಕ್ಟ್ ಆಗಿರ್ತವೆ. 400 ಮೀಟರ್ಸ್ 500 ಮೀಟರ್ಸ್ ಇರೋಂಥದ್ದು ಮಾಡಿ. ಅದು ಏನಕ್ಕೆ ಮಾಡಿದ್ರೆ ನಿಮಗೆ ವಾಕು ಆಮೇಲೆ ಟ್ರಾವೆಲ್ ಉಳಿಯುತ್ತೆ. ಪಟಾಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ, ಪಟಾಯ ಮತ್ತೆ ಬ್ಯಾಂಕಾಕಲ್ಲಿ. ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋಕೆ ಸೀರಿಯಸ್ಲಿ 10 ನಿಮಿಷ ಹೋಗೋಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 25 to 30 ಮಿನಿಟ್ಸ್ ತಗೊಳುತ್ತೆ, ಬರೀ 10 ಮಿನಿಟ್ಸ್ ಹೋಗೋಕೆ. ಪೀಕಲ್ಲಿ 10 ನಿಮಿಷ ಹೋಗೋಕೆ 1 ಅವರ್ ತಗೊಂಡಿದೆ ನನಗೆ, ತುಂಬಾ ಚೆನ್ನಾಗಿ ಗೊತ್ತು. ಬರೀ 10 ನಿಮಿಷ ಟ್ರಾವೆಲ್ಗೆ 1 ಅವರ್ ತಗೊಂಡಿದೆ, ಅಂದ್ರೆ 10 ಕಿಲೋಮೀಟರ್ ಹೋಗಕ್ಕೆ ಒಂದು ಕಾಲು ಗಂಟೆ ಎಲ್ಲ ತಗೊಂಡ್ಬಿಟ್ಟಿದೆ. ಸೊ ಅಷ್ಟು ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ನಿಯರ್ ಬೈ ಏನೇನು ವಾಕಿಂಗ್ ಸ್ಟ್ರೀಟ್ ನಿಯರ್ ಬೈ 450 ಮೀಟರ್ಸ್ ಇರುತ್ತೋ ಅಂತ ರೂಮ್ನ ಬುಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬುಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಲೌಡ್ ಬೈ ಇಂಡಿಯನ್ಸ್ ಅಂತ ಇರುತ್ತೆ, ನೀವು ಕೆಳಗಡೆ ಮೇಕ್ ಮೈ ಟ್ರಿಪ್ ಅಲ್ಲಿ ಹೋದಾಗ. ಸೊ ಆಲ್ಮೋಸ್ಟ್ ಅದನ್ನೇ ಪ್ರಿಫರ್ ಮಾಡಿ. ನಿಮಗೆ ಒಂದು 2,500 ರೂಪಾಯಿಗೆ, ನಾನು ಹೇಳ್ತಿರೋದು ಇಂಡಿಯನ್ ದುಡ್ಡು, 2,500 ರೂಪಾಯಿಗೆ ಒಂದು ಒಳ್ಳೆ ರೂಮ್ ಸಿಗುತ್ತೆ. ಇಲ್ಲ ಒಂಚೂರು ಲಕ್ಸುರಿ ಹೋಗ್ತೀನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3,500 ಇಂದ 4,000 ರೂಪಾಯಿ ಅಷ್ಟು ದುಡ್ಡು ಕೊಟ್ರೆ ಸಾಕು. ಸೊ ಅಷ್ಟು ದುಡ್ಡಲ್ಲಿ ನೀವು ನೀಟಾಗಿ ಥಾಯ್ಲ್ಯಾಂಡ್ ಪಟಾಯಾಗಿ ಹೋಗ್ಬೋದು. ಸೊ ಅಲ್ಲಿ ಹೋಗಿ ಇಳಿದ ತಕ್ಷಣ ಫಸ್ಟ್ ರೂಮ್ ಚೆಕ್ ಇನ್ ಆಗಿ ನೀಟಾಗಿ ರೆಡಿ ಆಗಿಬಿಟ್ಟು ಅಲ್ಲಿಗೆ ಈವ್ನಿಂಗ್ ಆಗಿರುತ್ತೆ. ಸೊ ಈವ್ನಿಂಗ್ ಏನು ಮಾಡ್ತೀರಾ, ಫಸ್ಟ್ ವಾಕಿಂಗ್ ಸ್ಟ್ರೀಟ್ಗೆ ಹೋಗಿ, ವಾಕಿಂಗ್ ಸ್ಟ್ರೀಟ್ಗೆ ಒಂದಿಷ್ಟು ರೌಂಡ್ ಹೊಡೀರಿ. ಸೊ ಅಲ್ಲಿ ವಾಕಿಂಗ್ ಸ್ಟ್ರೀಟಲ್ಲಿ ಏನೇನು ನಡೀತೆ, ಅಲ್ಲಿರೋಂಥ ಶೋಗಳು ಇರ್ತವೆ, ಕೆಲವೊಂದು ಸ್ಕ್ಯಾಮ್ಗಳು ನಡೀತವೆ. ಸ್ಕ್ಯಾಮ್ ಅಂದರೆ ಇನ್ನೊಂದು ನಿಮ್ಮ ತಲೆಯಲ್ಲಿರಲಿ, ಯಾವುದೇ ಕಾರಣಕ್ಕೂ ಇಂಡಿಯನ್ಸ್ ಅಂದರೆ ಅವರು ಏನು ಮಾತಾಡಲ್ಲ. ಅವ್ರಿಗೆ ಗೊತ್ತು ಅವ್ರದ್ದು ದೇಶ ನಿಂತಿರೋದೇ ಇಂಡಿಯನ್ ಎಕಾನಮಿಯಿಂದ, ಅಂದರೆ ಇಂಡಿಯನ್ ಅಷ್ಟು ಟೂರಿಸ್ಟ್ಗಳು ಅಷ್ಟು ಹೋಗ್ತಾರೆ. ಸೊ ಅವ್ರ ಎಕಾನಮಿ ಡೆವಲಪ್ ಆಗಿರೋದೇ ಇಂಡಿಯನ್ಸ್ ಇಂದ. ಸೊ ಬಿ ಕೇರ್ಫುಲ್ ಆಗಿರಿ. ಆಮೇಲೆ ಅಲ್ಲಿ ನೀವು ದಾರಿಲಿ ಹೋಗ್ತಿದ್ದಾಗ ಬರೀ ಇಂಡಿಯನ್ಸ್ ಪಬ್ಗಳೇ ಜಾಸ್ತಿ. ಫಾರ್ ಎಕ್ಸಾಂಪಲ್ ಬಾಸ್ ಅಂತಿದೆ, ಜಲ್ವಾ ಅಂತಿದೆ, ಜನ್ನತ್ ಅಂತಿದೆ, ಎಷ್ಟೊಂದು ಪಬ್ಗಳಿದಾವೆ. ಸೊ ಅಲ್ಲೆಲ್ಲ ಪಬ್ಗೆ ಹೋಗ್ಬೇಡಿ. ನಾನು ಏನಕ್ಕೆ ಸಜೆಷನ್ ಮಾಡಲ್ಲ ಪಬ್ ಅಂದರೆ, ಅಲ್ಲಿ ಹೋಗಿ ಟೇಬಲ್ಲು ಒಂದೊಂದು ಟೇಬಲಲ್ಲಿ 700 ಬಾತ್ 800 ಬಾತ್ ಇರುತ್ತೆ ಬೀರು. ನಿಮಗೆ ಆಚೆ ಅದು 30 ಬಾತ್ 40 ಬಾತ್ ಬೀರ್ ಸಿಗುತ್ತೆ ಆಚೆಗೆ. ಅಲ್ಲಿ ನಿಮಗೆ 700 ಬಾತ್ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು 20 ಪಟ್ಟು ಜಾಸ್ತಿ. ಒಂದಕ್ಕಿಂತ ನೀವು 1 ರೂಪಾಯಿ ಕೊಟ್ಟರೆ ಅಲ್ಲಿ 20 ರೂಪಾಯಿ ಕೊಡಬೇಕು ಅನ್ನೋ ಥರ ಇರುತ್ತೆ. ಸೊ ಅಲ್ಲಿ ನಾನು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ, ಅದು ಚೆನ್ನಾಗೂ ಇರಲ್ಲ. ಸೊ ವಾಕಿಂಗ್ ಸ್ಟ್ರೀಟ್ ಎಲ್ಲ ಮುಗಿಸ್ಕೊಳ್ಳಿ. ಅಲ್ಲಿ ಕೆಲವೊಂದು ಶೋಗಳು ಇರ್ತವೆ, ಹುಡುಗರಿಗೆ ಯಾವ ಥರ ಶೋ ಬೇಕು ಅವೆಲ್ಲ ಶೋಗಳು ಅಲ್ಲಿದ್ದಾವೆ. ಫ್ಯಾಮಿಲಿ ಹೋದ್ರೂ ಏನು ತೊಂದರೆ ಇಲ್ಲ. ಫ್ಯಾಮಿಲಿಗಳು ಹೋದರೆ ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮನ್ನು ಮಾತಾಡ್ಸೋದಿಲ್ಲ. ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಹುಡುಗಿರು ಹಿಂಗೆ ಹಲೋ ಹಾಯ್ ಅಂತ ಮಾತಾಡ್ಸ್ತಾರಲ್ಲ, ಅವರು ತುಂಬ ಕ್ಲಿಯರ್ ಆಗಿರ್ತಾರೆ. ಹುಡುಗರು ಇದ್ರೆ ಮಾತ್ರ ಮಾತಾಡಿಸ್ತಾರೆ, ಫ್ಯಾಮಿಲಿ ಇದ್ರೆ ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. ಅದನ್ನ ತುಂಬ ಅವ್ರು ನೀಟಾಗಿ ಫಾಲೋ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು 50 to 100 ಮೀಟರ್ಸ್ ಒಬ್ಬರು ಟೂರಿಸ್ಟ್ ಪೊಲೀಸ್ ಇರ್ತಾರೆ. ಅದು ಸ್ಪೆಷಲಿ ಇಂಡಿಯನ್ಸ್ ಅಂದರೆ ಅವ್ರು ಯಾರು ಏನೂ ಮಾತಾಡಲ್ಲ. ಒಂದು ವೇಳೆ
ಅವ್ರೇನಾದ್ರು ತಪ್ಪು ಮಾಡಿದ್ರು ನೀವು ಜಸ್ಟ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ವಿತಿನ್ ಸೆಕೆಂಡ್ಸಲ್ಲಿ ಆ್ಯಕ್ಷನ್ ತಗೋತಾರೆ. ಸೊ ಅಷ್ಟು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥೈಲ್ಯಾಂಡ್ ಪೊಲೀಸ್, ಅದರಲ್ಲೂ ಟೂರಿಸ್ಟ್ ಪೊಲೀಸ್ ತುಂಬ ನಮ್ಮನ್ನು ಸೇಫ್ಟಿಯಾಗಿ ನೋಡ್ಕೊತಾರೆ. ಸೊ ವಾಕಿಂಗ್ ಸ್ಟ್ರೀಟ್ ಎಲ್ಲ ಮುಗಿಸ್ಕೊಳ್ಳಿ. ವಾಕಿಂಗ್ ಸ್ಟ್ರೀಟ್ ಎಲ್ಲ ಮುಗಿಸ್ಕೊಂಡು ನೀವು ಏನೇ ಮಾಡ್ಕೊಂಡಿದ್ರೆ ಅಲ್ಲೇ ಮಸಾಜ್ ಗಿಸಾಜು ಅದು ಇದು ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬನ್ನಿ. ರೂಮಿಗೆ ಬಂದು ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗಿ. ಫ್ಲೋಟಿಂಗ್ ಮಾರ್ಕೆಟ್ ಅಂದರೆ ಅಲ್ಲಿರೋಂಥ ಕಲ್ಚರ್ ಅದನ್ನೆಲ್ಲ ತೋರಿಸೋದು ತುಂಬ ಚೆನ್ನಾಗಿದೆ ಫ್ಲೋಟಿಂಗ್ ಮಾರ್ಕೆಟು. ಸೊ ಅಲ್ಲಿ ಹೋಗ್ಬೋದು ನೀವು. ಆ ಫ್ಲೋಟಿಂಗ್ ಮಾರ್ಕೆಟ್ ಅದನ್ನೆಲ್ಲ ಮುಗಿಸ್ಕೊಂಡು ಅದು ಬಂದ್ಬಿಟ್ಟು 600 ರೂಪಾಯಿನೋ ಆಗುತ್ತೆ ಇಂಡಿಯನ್ ಕರೆನ್ಸಿ ಪ್ರಕಾರ. 300 ಬಾತ್ ಎಷ್ಟೋ 200 ಬಾತ್ ಏನೋ ಆಗುತ್ತೆ ಒಬ್ಬರಿಗೆ, ಅಂದರೆ 600 ರೂಪಾಯಿ ಆಗುತ್ತೆ. ಸೊ ಅದು ಒಂದು ಫ್ಲೋಟಿಂಗ್ ಮಾರ್ಕೆಟ್ ಮುಗಿಸ್ಕೊಂಡು ಅಲ್ಲೇ ಮುಂದೆ ಟೈಗರ್ ಐತೆ. ಸೊ ಟೈಗರ್ಗೆ ಹೋದರೆ ನಿಮಗೆ 2000 ಬಾತ್ಗೆ ಸ್ಮಾಲೆಸ್ಟು, ಬಿಗ್ಗರು, ಮೀಡಿಯಮ್ಮು ಅಂತ ಎಲ್ಲ ಒಂದು 5-6 ಥರದ್ದು ಹುಲಿಗಳದೆ. ಚಿಕ್ಕದು, ದೊಡ್ಡದು, ಮೀಡಿಯಮ್ಮು, ಅದಕ್ಕಿಂತ ದೊಡ್ಡದು, ಅದೆಲ್ಲ ಹುಲಿಗಳು ತೋರಿಸಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಅದು ಒಂದಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ಸು ನೀವು ಪಟಾಯಿಗೆ ಬನ್ನಿ. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋದ್ರಾಗ ನಿಮಗೆ ಸಂಜೆ ಆಗ್ಬಿಡುತ್ತೆ. ತಿರ್ಗಾ ವಾಪಸ್ ಪಟಾಯಿಗೆ ಬಂದು ಮಸಾಜು ಅದು ಇದು ಹೋಗಿದ್ರೆ ನೆಕ್ಸ್ಟ್ ಡೇ ಆರಾಮಾಗಿ ಹೋಗ್ಬೋದು ನೀವು. ಸೊ ಒಂದು ಪೀಸ್ಫುಲ್ಲಾಗಿ ಮಸಾಜ್ ಗಿಸಾಜ್ ಎಲ್ಲ ಮಾಡಿಸ್ಕೋಬೋದು. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅದ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಅಲ್ಲಿಂದ ನಾರ್ತ್ ಪಟಾಯಿಗೆ ಬರಬೇಕು. ನಾರ್ತ್ ಪಟಾಯಿಗೆ ಬಂದು ಬಸ್ ತಗೋಬೇಕು. ಬಸ್ ತಗೊಂಡು ಡೈರೆಕ್ಟಾಗಿ ಬ್ಯಾಂಕಾಕಿಗೆ ಹೋಗ್ಬೇಕು. ಬ್ಯಾಂಕಾಕಿಗೆ ಬಸ್ಸು ನಿಮಗೆ 160 ರೂಪಾಯಿ 160 ಬಾತ್ ಆಗುತ್ತೆ ಬ್ಯಾಂಕಾಕಿಗೆ. ಬ್ಯಾಂಕಾಕಿಗೆ ಇಳಿದ ತಕ್ಷಣ ನಿಯರ್ ನಾನಾ ಅಂತ ಒಂದು ಬರುತ್ತೆ. ಸೊ ನಾನಾ ಅಂತ ಬಂದಾಗ ಏನಂದರೆ ಅದು ನಾನಾ ಪ್ಲಾಜಾ ಅಂತ, ಅದು ಫೇಮಸ್ ಬ್ಯಾಂಕಾಕಲ್ಲಿ ಓಡಾಡೋಕ್ಕೆ ಅದು ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅದು. ಸೊ ಅಲ್ಲಿ ನೀವು ನಾನಾ ಹತ್ರ ರೂಮ್ ಮಾಡಿದ್ರೆ ನಿಮಗೆ ಲೌಡ್ ಬೈ ಇಂಡಿಯನ್ಸ್ ರೆಸ್ಟೋರೆಂಟ್ಗಳೇ ಬೇಕ್ ಮೈ ಟ್ರಿಪಲ್ ತುಂಬ ಸಿಗ್ತವೆ. ಅಲ್ಲೂ 3,000-3,500 ಒಳ್ಳೊಳ್ಳೆ ಲಕ್ಸುರಿ ರೂಮ್ಗಳು ಸಿಗ್ತವೆ. ಸೊ ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿರೋಂಥ ನಾನಾ ನೈಟ್ ಲೈಫ್ನೆಲ್ಲ ನೋಡಿ. ನೈಟ್ ಲೈಫ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏನು ಮಾಡ್ತೀರಾ ನೀವು, ಬೆಳಿಗ್ಗೆನೆ ಸಫಾರಿ ವರ್ಲ್ಡ್ಗೆ ಹೋಗಿ. ಸಫಾರಿ ವರ್ಲ್ಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪಾರ್ಕ್ ಅಷ್ಟೇ ನಿಮಗೆ. ಮಾಮೂಲಿ ನಾವು ಬಂಡೀಪುರ ಎಲ್ಲ ನೋಡಿದವ್ರಿಗೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಬಟ್ ಸಫಾರಿ ವರ್ಲ್ಡ್ ತುಂಬ ಚೆನ್ನಾಗಿದೆ. ಆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀವು. ಅದರಲ್ಲೂ ಚಿಂಪಾಂಜಿ, ಟೈಗರ್ಗಳು, ಅಲ್ಲೊಂದು ಶೋಗಳು ನಡೀತವೆ, ಲೈವ್ ಆ್ಯಕ್ಷನ್ ಶೋಗಳು, ಅವೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಅದಾದಮೇಲೆ ಸಫಾರಿ ವರ್ಲ್ಡ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ ನೀವು ರೂಮಿಗೆ ಬನ್ನಿ. ಸೊ ರೂಮಿಗೆ ಬಂದಾದ್ಮೇಲೆ ರೆಡಿ ಆಗ್ಬಿಟ್ಟು ಮಹಾನಕೂನ್ ಪ್ಯಾಲೇಸ್ ಅಂತ ಒಂದಿದೆ, ಮಹಾನಕೂನ್ ಅಂತ ಒಂದು ಟವರ್ ಇದೆ. ಸೊ ಅಲ್ಲಿಗೆ ಹೋದಾಗ ನಿಮ್ಗೆ ಏನಾಗುತ್ತೆ, ಇಡೀ ಬ್ಯಾಂಕಾಕೆ ನಿಮ್ಮ ಕಾಲು ಕೆಳಗಿರುತ್ತೆ. ಅಂದರೆ ಇಡೀ ಥಾಯ್ಲೆಂಡ್ ದೇಶದ ಅತ್ಯಂತ ಎತ್ತರವಾದ ಬಿಲ್ಡಿಂಗು, 296 ಮೀಟರ್ಸ್ ಅದು ಹೈಟ್ ಇರೋದು. ಸೊ ನಿಮಗೆ ಇಡೀ ಬ್ಯಾಂಕಾಕ್ ತುಂಬ ಕಾಲು ಕೆಳಗೆ ಗ್ಲಾಸ್ ಬ್ರಿಡ್ಜ್ ಇದೆ, ನಾವೆಲ್ಲ ಹೋಗಿದ್ದೀವಿ. ಸೊ ಗ್ಲಾಸ್ ಬ್ರಿಡ್ಜು ಕಾಲಿಟ್ರೆ ಒಂಥರ ನಿಮಗೆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೆಲ್ಲ ಹೋಗಿ ಅದನ್ನು ಮಿಸ್ ಮಾಡ್ಕೊಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡ್ರೆ ಏನೋ ಲೈಫಲ್ಲಿ ಕಳ್ಕೊಂಡಂಗೆ. ಆಮೇಲೆ ಮೇಲ್ಗಡೆಯಿಂದ ಒಂದು ಹಗ್ಗ ಥರ ಇರುತ್ತೆ, ಹಿಂಗೆ ಕಟ್ಬಿಟ್ಟು ಹಿಂಗೆ ಬಿಡ್ತಾರೆ. ನಿಮ್ಮ ಟೆಂಪ್ರೇಚರ್, ಹಾರ್ಟ್ ಬೀಟ್ ಟೆಂಪ್ರೇಚರ್, ನೀವು ಎಷ್ಟು ಧೈರ್ಯವಾಗಿದ್ದೀರ ಅನ್ನೋದು ಅದೆಲ್ಲ ಇದೆ. ಸೊ ಅದಕ್ಕೆ ನೀವು ಅದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅದಾದಮೇಲೆ ನೈಟ್ ಆಗುತ್ತೆ. ನೈಟ್ ಆದಮೇಲೆ ನಾನಾ ಪ್ಲಾಜಾದಲ್ಲಿ ಹೋಗಿ ಗೇರ್ ಒಣಗಿದ್ರೆ ಹೊಡೀರಿ. ಇನ್ನು ಅವು ಅಲ್ಲೆಲ್ಲ ಇರ್ತವೆ. ಸೊ ಹಿಂಗೆ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಲೆಫ್ಟು ರೈಟು ಯಾರು ನಿಂತಿರ್ತಾರೆ. ಸೊ ಅದು ನಿಮಗೆ ಬಿಟ್ಟಿದ್ದು, ನಮಗೆ ಅದನ್ನೆಲ್ಲ ನಾನು ಹೇಳಲ್ಲ ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ತೀರಾ, ವಾಟ್ ಅರುಣ್ ಅಂತ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಹೋದರೆ ನೀವು ಅಲ್ಲಿಗೆ ಹೋಗಿ ಏನು ಮಾಡ್ತೀರಾ, ಅಲ್ಲಿ ಅಂತ ಕಲ್ಚರ್, ಡ್ರೆಸ್ಸು, ಬಟ್ಟೆ ಅದು ಇದೆಲ್ಲ ಕೊಡ್ತಾರೆ. ನೀವು ನೆಕ್ಸ್ಟ್ ಡೇ ಬರೋ ರಿಟರ್ನ್ ಫ್ಲೈಟ್ ಏನು ಮಾಡಿರ್ತೀರ ಅಂದರೆ, ಆಲ್ಮೋಸ್ಟ್ ರಾತ್ರಿ ಒಂದು ಫ್ಲೈಟ್ ಇದೆ. ಅಂದರೆ DMK ಅಂತ, ಡಿಯೋನ್ ಮಿಂಗ್ ಅಂತ ಒಂದು ಏರ್ಪೋರ್ಟ್ ಇದೆ. ಸೊ ಅಲ್ಲಿ ಆ ಏರ್ಪೋರ್ಟ್ಗೆ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಪ್ರತಿದಿನ ರಾತ್ರಿ ಅದು 9 ಗಂಟೆ 10 ನಿಮಿಷಕ್ಕೆ ಫ್ಲೈಟ್ ಇರುತ್ತೆ. ಸೊ ನೀವು 7 ಗಂಟೆಗೆ ಏರ್ಪೋರ್ಟಲ್ಲಿ ಇದ್ದರೆ ಸಾಕು, ಏನು ತೊಂದರೆ ಇಲ್ಲ. ವಾಟರ್ ಒಂದು ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಆ ಐಕಾನಿಸಮ್ ಮಾಲು, ಅಲ್ಲಿ ಮತ್ತೆ ಶಾಪಿಂಗ್ ಗಿಪಿಂಗ್ ಮಾಡ್ತೀರಂದ್ರೆ ನೀವು ಐಕಾನಿಸಮ್ ಮಾಲ್ ಇದೆ. ಅದಾದಮೇಲೆ ನನ್ನ ಪ್ರಕಾರ ಪ್ಲಾಟಿನಮ್ ಮಾಲ್ ಇಸ್ ಬೆಸ್ಟ್ ಫಾರ್ ಶಾಪಿಂಗ್, ತುಂಬ ಕಡಿಮೆಗೆ ಸಿಗುತ್ತೆ. ಸೊ ನೀವು ಪಟಾಯದಲ್ಲಿ ಮಾಡ್ತೀರಂದ್ರೆ ಮೈಕ್ ಶಾಪಿಂಗ್ ಮಾಲ್ ತುಂಬ ಕಡಿಮೆಗೆ ಫಸ್ಟ್ ಕಾಪಿಗಳೆಲ್ಲ ಸಿಗ್ತವೆ. ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನು ನಮಗೆ ಏರ್ಪೋರ್ಟಿಗೆ ಬನ್ನಿ. ಏರ್ಪೋರ್ಟಿಗೆ ಬಂದ ತಕ್ಷಣ ಅಲ್ಲಿ ನೀವೇನಾದ್ರು ಎಲೆಕ್ಟ್ರಾನಿಕ್ ಡಿವೈಸು ಈ ಥರ ಪರ್ಚೇಸ್ ಮಾಡ್ಬೇಕಂದ್ರೆ ಅಲ್ಲಿ ಪರ್ಚೇಸ್ ಮಾಡಿದ್ರೆ ವ್ಯಾಟ್ ಅಂತ ಒಂದು 5% ಕೊಡ್ತಾರೆ. ಆ ವ್ಯಾಟ್ನ ಇಲ್ಲಿ ಬಿಲ್ ನೀವು ಏರ್ಪೋರ್ಟಲ್ಲಿ ಕೊಟ್ಟರೆ 5% ದುಡ್ಡು ವಾಪಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ರೂಪಾಯಿ ಐಟಮ್ ಅಂದರೆ 5% ಅಂದರೆ 5,000 ರೂಪಾಯಿ. 5,000 ರೂಪಾಯಿ ದುಡ್ಡು ನಿಮಗೆ ವಾಪಸ್ಸು ಇದರಲ್ಲಿ ಕೊಡ್ತಾರೆ. ಇಲ್ಲಿ ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ವ್ಯಾಟ್ ಬಿಲ್ ತೋರಿಸಿದ್ರೆ ಕೊಡ್ತಾರೆ. ಸೊ ಅದಾದಮೇಲೆ ಡ್ಯೂಟಿ ಫ್ರೀಯಲ್ಲಿ ಫಸ್ಟೇ ಎಣ್ಣೆ ಇರುತ್ತೆ. ಅಲ್ಲಿ ನೀವು ಎಂಟ್ರಿ ಕೊಡ್ತಿದ್ದಂಗೆ ಈ ಜಾನಿವಾಕ ಡಬಲ್ ಬ್ಲ್ಯಾಕು 3,000 ಬಾತ್ಗೆ 3 ಎಣ್ಣೆ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ 9,000 ರೂಪಾಯಿನ ಇದೆ ಅದು ಡಬಲ್ ಬ್ಲ್ಯಾಕು. ಸೊ ಅಲ್ಲಿ 9,000 ರೂಪಾಯಿ 3 ಸಿಗ್ತವೆ, 3 ಲೀಟ್ರ್. ಮತ್ತೆ ಇಲ್ಲಿ ಫುಲ್ ಬಾಟ್ಲಿ ಅಷ್ಟು ಇರುತ್ತೆ. ಸೊ ಆ 3 ಲೀಟ್ರ್ ತಗೊಂಡು ನೀವು ನಿಮ್ಮ ಒಂದು ಚೆಕ್-ಇನ್ ಕ್ಯಾಬೇಜಲ್ಲಿ ಇಟ್ಕೊಂಬಿಡಿ, ಚೆಕ್-ಇನ್ ಬ್ಯಾಗೇಜಲ್ಲಿ ಇಟ್ಕೊಂಬಿಡಿ. ಇಟ್ಟು ನೀಟಾಗಿ ಲಾಕ್ ಮಾಡ್ಕೊಂಡು ಕಳಿಸ್ಬಿಡಿ ಅದನ್ನು ಲಗೇಜ್ನ, ಅದೇನು ತೊಂದರೆ ಇಲ್ಲ. ಸೊ ಅದಾದಮೇಲೆ ನೀವು ಬರ್ತೀರಾ, ಇಂಡಿಯಾಗೆ ಇಳಿತಾರೆ. ಸೊ ಇಂಡಿಯಾಗೆ ಇಳಿದ ತಕ್ಷಣ ಡ್ಯೂಟಿ ಫ್ರೀ ಇರುತ್ತೆ. ಒಂದು ಪಾಸ್ಪೋರ್ಟಿಗೆ 2 ಬಾಟ್ಲ್ ಎಣ್ಣೆ ಕೊಡ್ತಾರೆ. ಅನ್ಲಿಮಿಟೆಡ್ ಚಾಕ್ಲೇಟ್ ಎಷ್ಟು ಬೇಕಾರೆಲ್ಲ ಪರ್ಚೇಸ್ ಮಾಡ್ಕೊಂಡು ಆಚೆ ಬನ್ನಿ. ಸೊ ಇಷ್ಟು ಸಂಭ್ರಮಕ್ಕೂ ಖರ್ಚು ನಿಮಗಾಗೋದು ಒಂದು 60,000 ರಿಂದ 70,000 ರೂಪಾಯಿ ಆಗುತ್ತೆ. ನಾನು ಹೇಳಿದ್ದು ಇಷ್ಟು ಖರ್ಚು ಮಾಡಿದ್ರೆ. ಸೊ ಎಲ್ಲದಕ್ಕೂ ಬೋಲ್ಟ್ ಯೂಸ್ ಮಾಡಿ
ಗ್ರ್ಯಾಬ್ ಯೂಸ್ ಮಾಡಿ. ಗ್ರ್ಯಾಬ್ ಫುಡ್ಗೆಲ್ಲ ಯೂಸ್ ಮಾಡ್ಬೋದು ನೀವು. ಗ್ರ್ಯಾಬ್ ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟಿಂದ ಬಿರಿಯಾನಿ ತಿನ್ಬೋದು ನೀವು. ಅಲ್ಲಿ ಆ್ಯಕ್ಚುಲಿ ಒಂದು ಬ್ಯಾಂಕಾಕಲ್ಲಿ ಒಂದು ಹೋಟ್ಲಿದೆ. ಆ ಹೋಟ್ಲ್ ನಾನು ಅದ್ರ ಹೆಸರೇನೋ ಗೊತ್ತಿಲ್ಲ, ಬಟ್ ಹೈದರಾಬಾದ್ ಬಿರಿಯಾನಿ ನೀವು ಗ್ರಾಬ್ ಓಪನ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಹೈದರಾಬಾದ್ ಬಿರಿಯಾನಿ ಅಂತ. ಸೊ ಅದನ್ನು ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಓವರ್ ಆಲ್ ನಿಮಗೆ ಒಂದು 60,000 ರಿಂದ 70,000 ಖರ್ಚಾಗ್ಬೋದು. ಫ್ಯಾಮಿಲಿ ಹೋಗ್ತೀರಪ್ಪ ಅಂದರೆ ನಾನು ಬ್ಯಾಂಕಾಕು ಪಟಾಯನ ಸಜೆಸ್ಟ್ ಮಾಡಲ್ಲ. ಸೊ ಹನಿಮೂನ್ಗೆ ಹೋಗ್ತೀರಂದ್ರೆ ಪುಕೆಟ್ ಹೋಗಿ. ಸೊ ಅದೂ ಅಷ್ಟೇ, ಇಲ್ಲಿಂದ ಡೈರೆಕ್ಟಾಗಿ ಪುಕೆಟ್ಗೆ ಏರ್ಪೋರ್ಟ್ ಇದೆ. ಪುಕೆಟ್ ಇಳಿದ ತಕ್ಷಣ ಕ್ರಾಬಿಲಿ ಇಳಿತೀರ. ಕ್ರಾಬಿಲಿ ಒಂದು 2 days ಇರಿ. ಅಲ್ಲಿಂದ PP ಐಲ್ಯಾಂಡ್ ಇದೆ, ಪೋಡಾ ಐಲ್ಯಾಂಡ್ ಇದೆ. ಸೊ ಅಲ್ಲೆಲ್ಲ ಐಲ್ಯಾಂಡ್ಗಳನ್ನೆಲ್ಲ ಮುಗಿಸ್ಕೊಂಡು ಅದು ಒಂಥರ ಹನಿಮೂನ್ ಥರ ಪ್ಯಾಲೇಸ್, ಸಿಂಪಲ್ ಆಗಿ ಹನಿಮೂನ್ ಪ್ಲೇಸ್ ಅದು. ಸೊ ಆರಾಮಾಗಿ ಯಾರ್ದು ಏನು ತಲೆನೋವಿಲ್ದಂಗೆ ಅಲ್ಲಿ ಆರಾಮಾಗಿರ್ಬೋದು. ಸೊ ಓವರ್ ಆಲು ಈ ವಿಡಿಯೋ ನೋಡ್ಕೊಂಡು ನೀವು ಒಂದು ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಒಂದು 60,000-70,000ಕ್ಕೆಲ್ಲ ನೀಟಾಗಿ ಮುಗೀತೆ ಇಂಟರ್ನ್ಯಾಷನಲ್ ಟ್ರಿಪ್ ಅಷ್ಟೇ. ಸೊ ನೆಕ್ಸ್ಟು ಆದಷ್ಟು ಬೇಗ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಅದಾದಮೇಲೆ ನಮ್ಮ ದೇಶದಲ್ಲಿರುವಂಥ ಒಂದು ಬೆಸ್ಟು ಪ್ಲೇಸ್ಗೆ ಅದು ಇನ್ನೊಂದು ಸ್ವಲ್ಪ ಬರುವ ನೆಕ್ಸ್ಟ್ ವೀಕಲ್ಲೇ ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋನು ಎಲ್ಲ ನೋಡಿ. ಸೊ ಆ ವಿಡಿಯೋದು ಕಂಪ್ಲೀಟ್ ಡೀಟೇಲ್ಸು ಆ್ಯಂಡ್ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ನನ್ನ ಉದ್ದೇಶ ಏನಪ್ಪ ಅಂದರೆ ನನ್ನ ಎಲ್ಲ ಸಬ್ಸ್ಕ್ರೈಬರು ನಾವು ಹೆಂಗೆ ಓಡಾಡ್ತಿದ್ದೀವೋ, ನಾವು ಹೆಂಗೆ ಬೇರೆ ದೇಶಕ್ಕೆ ಹೋಗ್ತೀವೋ ಎಲ್ಲರೂ ಹೋಗ್ಬೇಕು. ಆಮೇಲೆ 60,000 ರೂಪಾಯಿ ಅಫೋರ್ಡ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಕೆಲವೊಬ್ಬರಿಗೆಲ್ಲ, ಬಟ್ ನಮಗೆಲ್ಲ ತುಂಬ ದೊಡ್ಡ ವಿಷಯನೇ. ಕೆಲವೊಬ್ಬರಿಗೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಯಾರು ಫಾರಿನ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಬ್ಯಾಂಕಾಕ್ಗೆ ಹೋಗೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಕೊನೆಯದಾಗಿ ಹೇಳ್ತಿದ್ದೀನಿ, ನೀವೇನಾದರೂ ಅಲ್ಲಿ ಹುಡುಗರು ಹೋಗ್ತಾರಲ್ಲ ಅದಕ್ಕೆಲ್ಲ ಹೋದ್ರೆ ಅವ್ರು ಫಸ್ಟ್ ಕೇಳ್ತಾರೆ ಏನು, ಸುಮ್ಮನೆ ನಾನೇ ರೋಡಲ್ಲಿ ಒಬ್ಬನೇ ಕೆಳಗಡೆ ಇಳಿದು ಏನೋ ತರಕ್ಕೆ ಹೋಗಿದ್ದೆ ಇದ್ರ ಹತ್ರ, ಮೆಡಿಕಲ್ ಹತ್ರ. ತಲೆನೋವು ಬರ್ತಿದ್ದು ಜಾಸ್ತಿ, ಅದೊಂದು ತಲೆನೋವು ಮಾತ್ರ ತರಕ್ಕೆ ಹೋಗ್ತಿದ್ದೆ. ಹಿಂಗೆ ಕೆಳಗೆ ಹೋಗ್ತಾ ಇರ್ಬೇಕಾದ್ರೆ ಬೇಕಾ ಅವರೇ ಬಂದು ಕೇಳ್ತಾರೆ. ಹಿಂಗೆ ಅಂದಾಗ ಅವರು ಡೈರೆಕ್ಟಾಗಿ ಹೇಳ್ತಾರೆ 1000 ಬಾತ್ ಅಂತಾರೆ. ಸೊ ನೀವು 500 ಬಾತ್ ಕೊಡ್ಬೋದು. ಅವ್ರು ಡಬಲ್ ಕೇಳಿರ್ತಾರೆ, ನೀವು 500 ಬಾತ್ ಕೊಟ್ಟು ಅದು ನಿಮ್ಗೆ ಬಿಟ್ಟಿದ್ದು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಫ್ಯಾಮಿಲಿ ಜೊತೆ ಹೋಗಿದ್ವಲ್ಲ. ಸೊ ಹೋದ್ರೂ ಹೋಗ್ಲಿಲ್ಲ ಅಂದ್ರೆ ಆ ಕೆಲಸಗಳೆಲ್ಲ ಮಾಡಬಾರ್ದು ಯೂಶಲಿ. ಸೊ ಆ್ಯಕ್ಚುಲಿ ಅಲ್ಲಿ ಕಲ್ಚರ್ ಮಸಾಜ್. ಸೊ ಆ ಮಸಾಜ್ ಮಿಸ್ ಮಾಡ್ಕೋಬೇಡಿ. ಬರೀ ಆ ಮಸಾಜ್ ಅಂದ ತಕ್ಷಣ ಬೇರೆಯವ್ರು ಕೆಟ್ಟದಾಗಿ ಬಿಂಬಿಸ್ತಾರೆ. ಸೊ ಅದು ಹಂಗಲ್ಲ, ಆ್ಯಕ್ಚುಲಿ ಹಂಗಲ್ಲ. ಆ ಮಸಾಜ್ ಅಂದರೆ ನಮ್ಮ ಬಾಡಿ ರಿಲೀಫ್ ಆಗೋಕ್ಕೆ ಅದೊಂಥರ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸೇ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ, ಅದು ಬಿಟ್ಟು ಬೇರೆನೇ ಇದೆ. ಸೊ ಅದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗಿ, ಅಲ್ಲಿ ಬೇರೆ ಥರನೂ ಇದೆ. ಸೊ ಅದನ್ನೆಲ್ಲನೂ ನೀವು ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.